ಪಕ್ಷಿಗಳ ಬಗ್ಗೆ ಹೀಗೆ ವಿಶೇಷ ಪ್ರೀತಿಯನ್ನ ಇಟ್ಕೊಂಡಿರೋ ಈ ಕಂಪನಿ ನಿಸರ್ಗದ ಸಮತೋಲನದ ಮಹತ್ವವನ್ನು ಚೆನ್ನಾಗಿ ಅರ್ತಿದೆ. ಆದ್ದರಿಂದಲೇ ಕಂಪನಿ ನಿಸರ್ಗ ಸ್ನೇಹಿ ಕ್ರಮಗಳನ್ನು ಮನದಲ್ಲಿಟ್ಟುಕೊಂಡೇ ಮುಂದಿನ ಹೆಜ್ಜೆಯನ್ನ ಇಡ್ತಿದೆ. ಹಸಿರು ಸೀರೆಯನ್ನುಟ್ಟ ವಿಶಾಲವಾದ ಕ್ಯಾಂಪಸ್, ಅದರಲ್ಲಿ ಫಳಫಳ ಹೊಳೆಯುವ ಬೃಹತ್ ಕಟ್ಟಡಗಳು. ಆದರೆ ಕಟ್ಟಡದ ಪ್ರತಿ ಹಂತದಲ್ಲೂ ಇಲ್ಲಿ ನಿಸರ್ಗ ಸ್ನೇಹಿ ತತ್ವಗಳಿವೆ. ಈ ಬೃಹತ್ ಕಟ್ಟಡದ ಮಧ್ಯಭಾಗದ ರಚನೆಯೇ ವಿಭಿನ್ನವಾಗಿದೆ. ಇಲ್ಲಿ ಚೌಕಿ ಮನೆಗಳಲ್ಲಿರುವಂತೆ ವಿಶಾಲವಾದ ತೆರೆದ ಆವರಣವಿದೆ. ಆದ್ದರಿಂದಲೇ ನೈಸರ್ಗಿಕ ಗಾಳಿ ಬೆಳಕು ಇಲ್ಲಿ ಧಾರಾಳ. ಕ್ಯೂಬಿಕಲ್ಗಳಲ್ಲಿ ಕುಳಿತು ಬೇಸರಗೊಂಡ ಉದ್ಯೋಗಿಗಳಿಗೆ ಇಲ್ಲಿ ಹಸಿರಿನ ನೆರಳಲ್ಲಿ ಕೆಲಸ ಮಾಡುವ ಸುವರ್ಣಾವಕಾಶ. ಮಾಹಿತಿ ತಂತ್ರಜ್ಞಾನದಲ್ಲಿ ಕೆಲಸ ಮಾಡ್ತಿರೋರು ಭಾಳಷ್ಟು ಜನ 4 ಗೋಡೆಗಳ ಮಧ್ಯ ಸಂಪೂರ್ಣ ಒತ್ತಡದಲ್ಲಿ ಅವ್ರು ಮರೆತು ಕೆಲಸ ಮಾಡ್ತಕ್ಕಂಥ ಸಂದರ್ಭಗಳು ತುಂಬ ಇರ್ತದೆ. ಆದರೆ ಬೆಂಗಳೂರಿನಲ್ಲಿ SAP ಲ್ಯಾಬ್ಸ್ ಏನಿದೆ, ಇದು ಬಹುಶಃ ಒಂದು ಕಂಪ್ನಿ ವೇರ್ ನೀವು ತುಂಬ ಗ್ರೀನರಿ ಕಾಣುತ್ತೆ ಆ್ಯಂಡ್ ಸುತ್ತ ಓಡಾಡಿದರೆ ನಿಮಗೆ ಒಂಥರ ರಿಲೀಫ್ ಸಿಗುತ್ತೆ. ಕ್ಯೂಬಿಕಲ್ಗಳ ಮೇಲೆಯೇ ಗಿಡಗಳನ್ನು ಬೆಳೆಸುವ ಪರಿಪಾಠವೂ ಇಲ್ಲಿದೆ. ಒಟ್ಟಿನಲ್ಲಿ ಕಾಂಕ್ರೀಟ್ ಕಟ್ಟಡದಲ್ಲಿದ್ದರೂ ಪುಟ್ಟ ಪಾರ್ಕಿನಲ್ಲಿರುವಂತಹ ವಾತಾವರಣ ಇಲ್ಲಿದೆ. ಈ ಕ್ಯೂಬಿಕಲ್ ಗಾಳಿಯನ್ನ ಸದಾ ಪರೀಕ್ಷಿಸಿ ಗುಣಮಟ್ಟದ ಆಮ್ಲಜನಕದ ಪ್ರಮಾಣವನ್ನು ಉಳಿಸಿಕೊಂಡು ಉದ್ಯೋಗಿಗಳ ಆರೋಗ್ಯ ಕಾಪಾಡುವ ಜವಾಬ್ದಾರಿಯನ್ನು ಕಂಪನಿ ಪಾಲಿಸುತ್ತಿದೆ. ಇವ್ರು ನೋಡಿ, ಫಾರ್ ಎಕ್ಸಾಂಪಲ್ ಎಲ್ಲರೂ ಏನು ತಿಳ್ಕೊಳ್ತಾರೆ, ಸಾಫ್ಟ್ವೇರ್ ಕಂಪನಿ ಅಂತ ಹೇಳಿದ್ರೆ ಫುಲ್ಲು ಗ್ಲಾಸ್ ಡೋರ್ಸು, ಕತ್ಲೆ, ಅದು ಫುಲ್ ಬರೀ AC ಎನ್ವೈರ್ಮೆಂಟ್ ಇರೋದಿಲ್ಲ, ಆರ್ಟಿಫಿಷಿಯಲ್ ಲೈಟಿಂಗ್. ಬಟ್ ನೀವು ನಮ್ಮದು ಬಂದರೆ ಇಟ್ಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಎನ್ವೈರ್ಮೆಂಟ್. ಇಲ್ಲಿ ಮಿನಿ ಫಾರೆಸ್ಟ್ ಥರ ಇದೆ, ವರ್ಕ್ ಏರಿಯಾಸ್ನಲ್ಲಿ ಮಿನಿ ಫಾರೆಸ್ಟ್ ಥರ ಮಾಡಿದ್ದೀವಿ. ಆ್ಯಂಡ್ ಲೈಟ್ ಬಂದು ನ್ಯಾಚುರಲ್ ಲೈಟ್ ಇದೆ, ಆರ್ಟಿಫಿಷಿಯಲ್ ಲೈಟು ಆದಷ್ಟು ನಾವು ಅವಾಯ್ಡ್ ಮಾಡ್ತೀವಿ. ಈಗಿನ ಫ್ಯಾಷನ್ಗೆ ತಕ್ಕಂತೆ ಕಟ್ಟಡದಲ್ಲಿ ಗಾಜನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲಾಗಿದೆ. ಆದರೆ ಗುಣಮಟ್ಟದ ಗಾಜನ್ನ ಬಳಸಿರುವುದರಿಂದ ಅದು ಬಿಸಿಯನ್ನ ಹೀರಿಕೊಳ್ಳುವುದಿಲ್ಲ. ಆದ್ದರಿಂದ ಕಡಿಮೆ AC ಸಾಕು. ಹೀಗೆ ಸಾಧ್ಯವಾದಷ್ಟರ ಮಟ್ಟಿಗೆ ನಿಸರ್ಗ ಸ್ನೇಹಿ ಕ್ರಮಗಳನ್ನು ಅನುಸರಿಸಲಾಗುತ್ತಿದೆ. ಬರೀ 20-19% ಮಾತ್ರ ಕನ್ಸ್ಟ್ರಕ್ಷನ್ ಮಾಡಿರೋದು. ಸೊ ದಟ್ಸ್ ಅ ಮೇಜರ್ ಅಟ್ರಾಕ್ಷನ್ ನಮ್ಮ ಕ್ಯಾಂಪಸ್ಸಲ್ಲಿರೋದು. ಅದು ಬಿಟ್ಟರೆ ಐ ಥಿಂಕ್ ಆನ್ ದಿ ಫಸಾಡ್ ನಾವು ಏನು ಗ್ಲಾಸಸ್ ಯೂಸ್ ಮಾಡಿದ್ದೀವೋ ಅದರಲ್ಲಿ ವಿ ಹ್ಯಾವ್ ಯೂಸ್ಡ್ ವೆರಿ ಹೈ ಎಂಡ್ ಗ್ಲಾಸ್. ಅದರಲ್ಲಿ ಮೋರ್ ಆಫ್ ಇಕೋ ಫ್ರೆಂಡ್ಲಿ ಗ್ಲಾಸಸ್ ವಿಚ್ ಅಲೌಸ್ ಈವನ್ ನ್ಯಾಚುರಲ್ ಲೈಟ್. ಇಲ್ಲಿನ ಕ್ಯಾಫೆಟೇರಿಯಾದಲ್ಲಿ ಕೋಕ್, ಪೆಪ್ಸಿ ಸಿಗುವಂತೆ ಎಳನೀರು, ಕಬ್ಬಿನ ಹಾಲು ಸಹ ಸಿಗುತ್ತದೆ. ಇದು ಉದ್ಯೋಗಗಳಿಗೆ ನೈಸರ್ಗಿಕ ಪಾನೀಯಗಳಿಂದ ಒಲವು ಮೂಡಲು ಕಾರಣವಾಗಿದೆ. ನಿಸರ್ಗ ಸ್ನೇಹಿ ತತ್ವಗಳು ಸರಳ ನಿಜ, ಆದರೆ ಅದನ್ನು ಅನುಸರಿಸೋದಕ್ಕೆ ಹೆಚ್ಚಿನ ಬೆಲೆಯನ್ನೇ ತೆರಬೇಕಾಗುತ್ತೆ ಅನ್ನೋದು ನಿಜ. ಆದರೆ ಅದರ ಫಲಿತಾಂಶದ ಬಗ್ಗೆ SAP ಲ್ಯಾಬ್ಗೆ ನಂಬಿಕೆ ಇದೆ. ಆದ್ದರಿಂದಲೇ ಪರಿಸರ ಸ್ನೇಹಿ ಕ್ರಮಗಳನ್ನು ಉತ್ತೇಜಿಸುತ್ತಿದೆ. SAP ಲ್ಯಾಬ್ ಕಂಪನಿಯ ಆವರಣ ಹೊಕ್ಕೊಡನೆ ಆಶ್ಚರ್ಯವೊಂದು ಎದುರಾಗುತ್ತೆ. ಸಾಲಾಗಿ ನಿಂತ ಎಲೆಕ್ಟ್ರಿಕ್ ಕಾರ್ಗಳು ನೋಡುಗರ ಗಮನ ಸೆಳೆಯುತ್ತವೆ. ಅದಕ್ಕೆ ಕಾರಣವೂ ಇದೆ. ಇಲ್ಲಿನ ಉದ್ಯೋಗಿಗಳು ಎಲೆಕ್ಟ್ರಿಕ್ ಕಾರ್ ಕೊಂಡರೆ ಮುಕ್ಕಾಲು ಹಣವನ್ನ ಕಂಪನಿಯೇ ಪಾವತಿಸುತ್ತೆ. ಅಲ್ಲದೆ ಈ ಕಾರ್ ಕೊಂಡವರಿಗೆ ಹಲವು ವಿಶೇಷ ಸೌಲಭ್ಯಗಳನ್ನು ಒದಗಿಸುವುದರಿಂದ ಉದ್ಯೋಗಿಗಳು ಇದರತ್ತ ಒಲವು ತೋರಿಸುತ್ತಿದ್ದಾರೆ. ಕ್ಯಾಂಪಸ್ಸಲ್ಲಿ ಸುಮಾರು ಚಾರ್ಜಿಂಗ್ ಸೆಂಟರ್ಸ್ ಹಾಕಿದ್ದಾರೆ. ಸೊ ನಾವು ಎಷ್ಟೇ ದೂರ, ಈಗ ನಾನು ಒಂದು ವೇನ್ ಬರೋದಂದರೆ 30 ಕಿಲೋಮೀಟರ್ ಆಗುತ್ತೆ. ಸೊ 1 ವೇ 2 ವೇಸ್ ಆಲ್ಮೋಸ್ಟ್ ನಾನು ಡ್ರೈವ್ ಮಾಡೋದು 60 ಕಿಲೋಮೀಟರ್ಸ್. ಸೊ ಇವ್ರಿಗೆ ಚಾರ್ಜಿಂಗ್ ಕೊಡೋದ್ರಿಂದ ನಂಗೆ ಒಂಥರ ಲೈಕ್ ಇಟ್ ಈಸ್ ವೆರಿ ಈಸಿ, ವೆರಿ ಹೆಲ್ಪ್ಫುಲ್. ಆಮೇಲೆ ಪಲ್ಯೂಷನ್ ಫ್ರೀ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇದರಲ್ಲಿ ಪಲ್ಯೂಷನ್ ಫ್ರೀ ಇದೆ.
ತ್ಯಾಜ್ಯ ನಿರ್ವಹಣೆಯಲ್ಲೂ ಸ್ಯಾಪ್ ಲ್ಯಾಬ್ ಮಾದರಿಯಾಗಿದೆ. ತನ್ನ 7,000 ಉದ್ಯೋಗಿಗಳು ತಿಂದು ಉಳಿಯುವ ಸಾವಯವ ತ್ಯಾಜ್ಯವನ್ನು ಸಂಸ್ಕರಿಸಿ ಗೊಬ್ಬರವನ್ನಾಗಿಸುತ್ತೆ. ಅದಕ್ಕಾಗಿ ವಿಶೇಷ ಘಟಕವೂ ಇಲ್ಲಿದೆ. ಪ್ರತಿನಿತ್ಯ 80 ಕೆಜಿ ಸಾವಯವ ಗೊಬ್ಬರ ತಯಾರಿಸುವ ಈ ಘಟಕ ಕ್ಯಾಂಪಸ್ನ ಮರಗಿಡಗಳಿಗಾಗಿ ಉಳಿದದ್ದನ್ನು ತನ್ನ ಉದ್ಯೋಗಿಗಳಿಗೆ ಉಚಿತವಾಗಿ ನೀಡುತ್ತೆ. ಅವರಿಗೆ ಮನೆಯಲ್ಲಿ ಉದ್ಯಾನ ಬೆಳೆಸಲು ಉತ್ತೇಜನ ನೀಡುತ್ತೆ. there will be waste out of the cafeteria canteen. ಆ ವೇಸ್ಟ್ನ ನಾವು ಈ ಆರ್ಗ್ಯಾನಿಕ್ ವೇಸ್ಟ್ ಕನ್ವರ್ಟರ್ ಪ್ಲಾಂಟಿಗೆ ತಂದುಬಿಟ್ಟು ವಿ ವಿಲ್ ಟ್ರೀಟ್ ದಟ್ ವೇಸ್ಟ್ ಇನ್ ಆರ್ಗ್ಯಾನಿಕ್ ವೇಸ್ಟ್ ಕನ್ವರ್ಟರ್ ಯೂನಿಟು. ಆ ಟ್ರೀಟ್ಮೆಂಟ್ ಆಗಿದ್ದು ಔಟ್ಪುಟ್ಟು ಗುಡ್ ಮೆನ್ಯೂರ್ ಆಗಿ ಬರುತ್ತೆ ನಮಗೆ. ಆ ಮೆನ್ಯೂರ್ನ ನಮ್ಮ ಕ್ಯಾಂಪಸ್ಸು ಲ್ಯಾಂಡ್ಸ್ಕೇಪಿಂಗ್ಗೆ ಯೂಸ್ ಮಾಡ್ಕೊಳ್ತೀವಿ, ಪ್ಲಾಂಟೇಷನ್ಗೆ ಯೂಸ್ ಮಾಡ್ಕೊಳ್ತೀವಿ, ಮತ್ತು ನಮ್ಮ ಎಂಪ್ಲಾಯೀಸ್ಗೂ ನಾವು ಅವರ ಮನೆಯ ಹೋಮ್ ಗಾರ್ಡನ್ಗೂ ಸಹ ಕೊಡ್ತೀವಿ ನಾವು. ಕ್ಯಾಂಟೀನ್ನಲ್ಲಿ ಬಳಕೆಯಾಗುವ ಪೇಪರ್ ಕಪ್ಗಳನ್ನು ಸಂಸ್ಕರಿಸಿ ನೋಟ್ ಪ್ಯಾಡ್, ಎನ್ವೆಲಪ್ಗಳನ್ನಾಗಿ ಪರಿವರ್ತಿಸಿಕೊಳ್ಳುವುದು ಮರುಬಳಕೆಯ ಕ್ರಮಕ್ಕೆ ಉತ್ತಮ ಉದಾಹರಣೆ. ಒಮ್ಮೆ ಬಳಸಿದ ನೀರನ್ನು ವ್ಯರ್ಥವಾಗಿ ಪೋಲಾಗಲು ಬಿಡದೆ ಅದನ್ನು ಸಂಸ್ಕರಿಸಿ ಗಿಡಮರಗಳಿಗೆ, ಕಾರಂಜಿಗಳಿಗೆ ಬಳಸಲಾಗುತ್ತದೆ. ಕ್ಯಾಂಪಸ್ನ ಅಂದ ಚಂದವನ್ನ ಜೋಪಾನವಾಗಿಡುವ ಜೊತೆಗೆ ಇಂತಹ ನಿಸರ್ಗ ಸ್ನೇಹಿ ಕ್ರಮಗಳಿಂದಾಗಿ ಕ್ಯಾಂಪಸ್ ಇನ್ನಷ್ಟು ಸುಂದರವೆನಿಸುತ್ತದೆ, ಮತ್ತಷ್ಟು ಆಪ್ತವಾಗುತ್ತದೆ. ಕೈಯಲ್ಲಿ ಒಂದು ಲ್ಯಾಪ್ಟಾಪ್ ಹಿಡಿದೇ ಇಡೀ ಜಗತ್ತನ್ನು ಗೆಲ್ಲಲು ಹೊರಟಿದ್ದೇವೆ. ಹಾಗಂತ ನಿಸರ್ಗವನ್ನು ಬಿಟ್ಬಿಡೋಕ್ಕಾಗತ್ತಾ? ಬಿಟ್ಟು ಬದುಕೋಕ್ಕಾಗತ್ತಾ? ನಿಸರ್ಗದ ಮಧ್ಯೆಯೇ ಕುಳಿತು ಆಧುನಿಕತೆಯನ್ನು ಆವಿಷ್ಕರಿಸಿಕೊಳ್ಳೋದೇ ನಿಜವಾದ ಸಾಧನೆ. ಕ್ಯಾಮ್ರಾಮನ್ ವಿಷ್ಣು ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನೋಡಿದ್ರಲ್ವಾ ಖಾಸಗಿ ಕಂಪನಿಯ ಪರಿಸರ ಕಾಳಜಿಯನ್ನ. ಇದೇ ರೀತಿ ಎಲ್ಲಾ ಕಂಪನಿಗಳು ಕ್ರಮ ಕೈಗೊಂಡ್ರೆ ಉದ್ಯಾನ ನಗರಿ ಸೌಂದರ್ಯಕ್ಕೆ ಧಕ್ಕೆ ಬರುವುದಿಲ್ಲ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.